ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಗುಹೆಯೊಂದರಲ್ಲಿ ಟೆಂಟ್ ಕಟ್ಕೊಂಡು ರಷ್ಯಾ ಮಹಿಳೆ ವಾಸಿಸ್ತಾ ಇದ್ದಾರೆ. ನೋಡಿ, ದಟ್ಟ ಕಾಡಿನಲ್ಲಿ ಮಕ್ಕಳ ಜೊತೆಯಲ್ಲಿ ರಷ್ಯಾ ಮಹಿಳೆಯೊಬ್ಬರು ವಾಸವಿದ್ದಾರೆ. ಗೋಕರ್ಣದ ರಾಮತೀರ್ಥ ಬಳಿಯ ಗುಹೆಯಲ್ಲಿ ಟೆಂಟ್ ಅನ್ನು ಹಾಕೊಂಡಿದ್ದಾರೆ ಆ ಮಹಿಳೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಆ ಭಾಗದಲ್ಲಿ ಹಾವುಗಳ ಸಂಖ್ಯೆ ಹೆಚ್ಚಾಗಿರುವಂತಹ ಜಾಗದಲ್ಲಿ ಮಹಿಳೆ ಠಿಕಾಣಿ ಹೂಡಿದ್ದಾರೆ. ಎಲ್ಲರನ್ನ ಶಾಕ್ ಆಗಿಸುವಂತಿದೆ ವಿದೇಶಿ ಮಹಿಳೆಯ ಕತೆ. ನೀವೇನು ಫೋಟೋಸ್ಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ, ವಿದೇಶಿ ಮಹಿಳೆ ಆಕೆ ತನ್ನ ಮಕ್ಕಳ ಜೊತೆಯಲ್ಲಿ ಆ ದಟ್ಟವಾದ ಕಾಡಿನಲ್ಲಿ ಒಂದು ಟೆಂಟ್ ಹಾಕೊಂಡು ಆಕೆ ಅಲ್ಲಿ ವಾಸ ಮಾಡ್ತಾ ಇದ್ಲು. ಅದು ಗಮನಕ್ಕೆ ಬರ್ತಾ ಇದ್ದಂತೆ ಅಲ್ಲಿ ಪೊಲೀಸರು ಕೂಡ ಹೋಗಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಜನ ಹೋಗೋದಕ್ಕೂ ಕೂಡ ಭಯ ಪಡುವಂತಹ ಜಾಗದಲ್ಲಿ ಆಕೆ ಟೆಂಟ್ ಹಾಕೊಂಡಿದ್ದಾರೆ. ಟ್ರಕ್ಕಿಂಗ್, ಪ್ರವಾಸಿಗರ ಪ್ರವೇಶ ನಿಷೇಧ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಫೆನ್ಸಿಂಗ್ ಹಾಕಿದ್ರು ಪಕ್ಕದ ಗುಡ್ಡದಿಂದ ಗುಹೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ 1 ವಾರದಿಂದ ಗುಹೆಯಲ್ಲಿ ವಾಸವಾಗಿದ್ದಾರಂತೆ ಆ ಮಹಿಳೆ. ಗುಹೆಯಲ್ಲಿದ್ದ ಮಹಿಳೆ ಪೊಲೀಸರ ಕಣ್ಣಿಗೆ ಬಿದ್ದಿದ್ದೇ ರೀತಿ ರೋಚಕ ಅಂತ ಹೇಳ್ಬಹುದು. ರಾತ್ರಿಯ ವೇಳೆ ಗುಹೆಯಿಂದ ಹೊರಗೆ ಓಡಾಡ್ತಾ ಇತ್ತು ಮಗು. ಗೋಕರ್ಣ PI ಶ್ರೀಧರ್ ಹಾಗೆ PSI ಖಾದರ್ ಗಸ್ತು ವೇಳೆ ಆ ಮಗುವನ್ನ ಗಮನಿಸಿದ್ದಾರೆ. ನಂತರ ಆ ವಿಚಾರ ಗೊತ್ತಾಗಿದೆ. ಅಲ್ಲಿ ಆ ಮಹಿಳೆ ವಾಸವಾಗಿದ್ರು ಅನ್ನೋದು ಗೊತ್ತಾಗಿದೆ. ನೋಡಿ, ಆ ಮಹಿಳೆ ಪುಟ್ಟ ಪುಟ್ಟ ಮಕ್ಕಳು ಇಬ್ರು ಇದ್ದಾರೆ. ಆ ಮಗು ಒಂದು ಅಲ್ಲಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗೋಕರ್ಣ PI ಶ್ರೀಧರ್ ಹಾಗೆ PSI ಖಾದರ್ ಗಸ್ತು ತಿರುಗುವಂತಹ ವೇಳೆ ಕಣ್ಣಿಗೆ ಬಿದ್ದಿದ್ದಾರೆ. ಆಗ ಅದನ್ನ ಹುಡ್ಕೊಂಡು ಹೊರಟಾಗ ಅಲ್ಲೊಂದು ಟೆಂಟ್ ಇರೋದು ಗೊತ್ತಾಗಿದೆ. ಅಲ್ಲಿ ಆ ಮಹಿಳೆ 1 ವಾರದಿಂದ ವಾಸವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆ ಮಗುವನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ ಪೊಲೀಸರು. ಕತ್ತಲು ಕವಿದಿರುವಂತಹ ಗುಹೆ ಒಳಗೆ ನೋಡಿದಾಗ ಶಾಕ್ ಎದುರಾಗಿದೆ. ರಷ್ಯಾ ಮಹಿಳೆ ಚಿಕ್ಕ ದೀಪ ಹಚ್ಚಿಕೊಂಡು ಆ ಗುಹೆಯಲ್ಲಿ ವಾಸವಾಗಿದ್ದಾರೆ. ಗುಹೆ ಒಳಗಡೆ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇರೋದು ಕೂಡ ಪತ್ತೆಯಾಗಿದೆ. ಇನ್ನೊಂದು ಮಗುವಿಗೆ ಚಿತ್ರ ಬಿಡಿಸೋದು ಹೇಳ್ಕೊಡ್ತಾ ಇದ್ರಂತೆ ಆ ಮಹಿಳೆ. ನೋಡಿ, ರಷ್ಯಾ ಮಹಿಳೆ ಅವರು ಯಾಕೆ ಅಲ್ಲಿ ಬಂದ್ರು, ಹೇಗಲ್ಲಿ ಬಂದ್ರು, ಅಲ್ಲೊಂದು ಟೆಂಟ್ ಹಾಕೊಂಡಿದ್ದಾರೆ, ಅಲ್ಲಿ ಯಾಕೆ ವಾಸವಾಗಿದ್ರು, ಈ ರೀತಿ ಹಲವು ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ಅದು ಯಾರಿಗೂ ಕೂಡ ಗೊತ್ತೇ ಇರದಂತಹ ವಿಚಾರ. ಆ ಮಹಿಳೆ ಅಲ್ಲಿದ್ದಾರೆ, ವಾಸವಾಗಿದ್ದಾರೆ ಅಂತ. ಯಾಕಂದ್ರೆ ಅದು ನಿಷೇಧದ ಪ್ರದೇಶ, ಯಾರಿಗೂ ಕೂಡ ಅವಕಾಶ ಇಲ್ಲ. ಟ್ರೆಕ್ಕಿಂಗ್ ಬರಲಿ, ಏನೇ ಒಂದು ವಿಚಾರ ಆದ್ರೂ ಕೂಡ ಅಲ್ಲಿ ಅಲೋ ಮಾಡಲ್ಲ. ಅಂತಹ ಒಂದು ಪ್ರದೇಶದಲ್ಲಿ ಆ ಮಹಿಳೆ ಹೋಗಿ ಟೆಂಟ್ ಹಾಕಿ ಅಲ್ಲಿ ವಾಸವಾಗಿದ್ದಾರೆ. ನೀವೇನ್ ನೋಡ್ತಾ ಇದ್ದೀರಿ, ಅದೊಂದು ದಟ್ಟ ಕಾಡು. ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಗುಹೆ ಇರೋದು. ಆ ಗುಹೆಯಲ್ಲಿ ಒಂದು ಟೆಂಟ್ ಹಾಕೊಂಡು ವಿದೇಶಿ ಮಹಿಳೆ ಇಬ್ಬರು ಮಕ್ಕಳೊಟ್ಟಿಗೆ ವಾಸವಾಗಿದ್ರು. ಒಂದು ಮಗು ಅಲ್ಲಿ ಓಡಾಡ್ತಾ ಇತ್ತು. ಆ ಸಂದರ್ಭದಲ್ಲೇ ಗಸ್ತು ತಿರುಗಂತಹ ಸಂದರ್ಭದಲ್ಲಿ ಪೊಲೀಸರ ಕಣ್ಣಿಗೆ ಆ ಮಗು ಬಿದ್ದಿದೆ. ಹಿಂಬಾಲಿಸ್ಕೊಂಡು ಹೋದಾಗ ಆ ಕಗ್ಗತ್ತಲಲ್ಲಿ ಒಂದು ಟೆಂಟ್ ಕಾಣಿಸಿದೆ. ನೋಡಿ, ಆಗ ಗೊತ್ತಾಗಿದ್ದು ಮಹಿಳೆ ಅಲ್ಲಿ 1 ವಾರದಿಂದ ವಾಸವಾಗಿದ್ದಾರೆ ಅನ್ನುವಂಥ ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಸೂರಜ್, ಈಗ ನಾವು ನೋಡ್ತಾ ಇರೋ ಹಾಗೆ ಆ ಮಹಿಳೆ ಅಲ್ಲಿ 1 ವಾರದಿಂದ ವಾಸವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರ ಆ ಮಹಿಳೆ, ಎಲ್ಲಿಂದ ಬಂದಿದ್ದಾರೆ, ಯಾಕಾಗಿ ಅಲ್ಲಿ ವಾಸವಾಗಿದ್ರು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸೂರಜ್? ಮೊದಲು ಪ್ರಮುಖವಾಗಿ ಈ ಮಹಿಳೆ ರಷ್ಯಾ ಮೂಲದವಳಾಗಿದ್ದು, ಇವಳ ಹೆಸರು ನೀನಾ ಕುಟಿನಾ ಅಂತ. 40 ವರ್ಷದ ಈ ಮಹಿಳೆಗೆ 2 ಮಕ್ಕಳಿದ್ದಾರೆ. ಒಬ್ಳು 6 ವರ್ಷದ ಕುಮಾರಿ ಪ್ರೇಮ ಹಾಗೆ ಮತ್ತು 4 ವರ್ಷದ ಕುಮಾರಿ ಅಮಾ ಅಂತ. ಇವರು ಈ ಮಹಿಳೆ 2016ರಲ್ಲಿ ಗೋವಾದಲ್ಲಿರುವಂತಹ ಒಂದು ಕಂಪನಿಗೆ ಕೆಲಸಕ್ಕಂತ ಬಂದಿರ್ತಾಳೆ. ಆ ಕಂಪನಿಯಲ್ಲಿ ಗೋವಾದಲ್ಲಿ ಕೆಲಸ ಮಾಡಬೇಕಾದ್ರೆ ಆಗಾಗ ಗೋಕರ್ಣಕ್ಕೆ ಬರ್ತಾ ಇರ್ತಾಳೆ. ಗೋಕರ್ಣಕ್ಕೆ ಬಂದು ಈ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ತಗೊಂಡಿರ್ತಾಳೆ. ಆದ್ರೆ 2017ರಲ್ಲಿ ಯಾವಾಗ ಇವಳ ವೀಸಾ ಅವಧಿಯನ್ನು ಮುಗಿಯುತ್ತೆ, ಅದೇ ಸಂದರ್ಭದಲ್ಲಿ ಕಂಪನಿಯವರು ಸಹಿತ ಅವಳನ್ನ ಕೆಲಸದಿಂದ ತೆಗೆದುಹಾಕ್ತಾರೆ. ಆಗ ಅವಳು ಗೋವಾ ಬಿಟ್ಟು ನೇಪಾಳಕ್ಕೆ ಹೋಗ್ತಾಳೆ. ನೇಪಾಳದಲ್ಲಿದ್ದು ಅವರ ಕುಟುಂಬಸ್ಥರ ಜೊತೆಗೆ ಸಂಪರ್ಕವನ್ನ ಸಾಧಿಸಿ ಮತ್ತೆ ಗೋವಾದಲ್ಲಿ ಬಂದು ನೆಲೆಸಿ ಅಲ್ಲಿಂದ ಗೋಕರ್ಣಕ್ಕೆ ಆಗಾಗ ಬರ್ತಿರ್ತಾಳೆ ಅಂತನೂ ಸಹಿತ ಅವಳು ಸ್ವತಃ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾಳೆ. ಗೋಕರ್ಣಕ್ಕೆ ಬಂದು ಈ ಹಿಂದೆ ಬಹಳಷ್ಟು ಬಾರಿ ಬಂದು ಗೋಕರ್ಣದಲ್ಲಿ ನೆಲೆಸಿದ್ಲು. ಮತ್ತೆ 1 ವಾರ 15 ದಿವಸ ಅದೇ ಗುಹೆಯಲ್ಲಿ ನೆಲೆಸಿದ್ದೆ ಅಂತಾನೂ ಸಹಿತ ಅವಳು ಹೇಳಿದಾಳೆ. ಅವಳು ಪೂರ್ತಿಯಾಗಿ ಆಧ್ಯಾತ್ಮಿಕತೆ ಮತ್ತು ಚಿತ್ರ ಮತ್ತೆ ಅಡ್ವೆಂಚರ್ ಮೈಂಡ್ ಸೆಟ್ ಇರುವಂತಹ ಮಹಿಳೆ ಎನ್ನುವುದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ ಅಂತಾನು ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಆ ಮಹಿಳೆ ಇರುವಂತಹ ಆ ಗುಡ್ಡ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಬಳಿ ಇರುವಂತ ರಾಮತೀರ್ಥದ ಬಳಿ ಇದೆ. ಆ ಗುಡ್ಡ ಪೂರ್ತಿಯಾಗಿ ದಟ್ಟ ಅರಣ್ಯದಿಂದ ಕೂಡಿದೆ. ಅಷ್ಟೇ ಅಲ್ಲದೆ
ಆ ಗುಡ್ಡದಲ್ಲಿ ಪೂರ್ತಿಯಾಗಿ ದೊಡ್ಡ ದೊಡ್ಡ ಸರ್ಪಗಳು ಅಷ್ಟೇ ಅಲ್ಲದೆ ಸಮುದ್ರದ ಅಂಚಿನಲ್ಲಿರುವುದರಿಂದ ಅಲ್ಲಿ ಬಹಳಷ್ಟು ಈ ಹಿಂದೆ ಬಹಳಷ್ಟು ದೊಡ್ಡ ಅವಘಡಗಳು ಆಗಿದೆ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಅಲ್ಲಿ ಟ್ರೆಕ್ಕಿಂಗ್ ಹೋಗುವುದು ಮತ್ತೆ ಬೇರೆ ಬೇರೆ ಅಡ್ವೆಂಚರ್ ಮಾಡುವುದು ಸಹಿತ ಗೊತ್ತಾದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಫೆನ್ಸಿಂಗ್ ಮಾಡಿಬಿಟ್ಟು ಅದನ್ನ ಕ್ಲೋಸ್ ಮಾಡಲಾಗಿತ್ತು. ಆದ್ರೂ ಸಹಿತ ಅವಳು ಪಕ್ಕದ ಗುಡ್ಡದಿಂದ ಆ ಗುಹೆ ಒಳಗಡೆ ಹೋಗಿ ಸೇರಿದ್ಲು. ಆದ್ರೆ ಯಾವಾಗ ಪೊಲೀಸರು ರೌಂಡ್ಸ್ ಹಾಕ್ಬೇಕಾದ್ರೆ, ಯಾಕಂದ್ರೆ ಈ ಹಿಂದೆ ಅಲ್ಲಿ ಬಹಳಷ್ಟು ಬಾರಿ ಗುಡ್ಡ ಕುಸಿತ ಆಗಿದ್ದರಿಂದ ಪೊಲೀಸರು ರೌಂಡ್ಸ್ ಹಾಕಿದ ವೇಳೆ ಅವಳು ಗುಹೆ ಒಳಗಡೆ ಇರುವುದು ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವಳನ್ನ ಈಗಾಗಲೇ ಕಾರವಾರಕ್ಕೆ ಕರೆತಂದು ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಕೆಲಸ. ಓಕೆ ಸೂರಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH